ರೇಣುಕಾಸ್ವಾಮಿಯ ಮನೆ ಬಳಿಯಲ್ಲಿ ನಾನಿದ್ದೇನೆ. ರೇಣುಕಾಸ್ವಾಮಿಯ ಸಂಬಂಧಿಕರನ್ನು ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಈಗ ಯಾವ ಘಟನೆ ಈ ನಡೀತು ಅಂತ ಹೇಳ್ತೀರಿ? ಯಾವ ಕಾರಣಕ್ಕೆ ಈ ಘಟನೆ ನಡೀತು ಅಂತ ಹೇಳ್ತೀರಿ? ಸರ್, ಇದು ನಾವು ಶನಿವಾರದಿಂದನೂ ಅವನು ಮಿಸ್ ಆಗಿದ್ದಾನೆ. ಶನಿವಾರದಿಂದನೂ ಮನೆಗೆ ಬಂದಿಲ್ಲ. ನಿನ್ನೆ ದಿವಸ ನಮಗೆ ಸಾಯಂಕಾಲ ಒಂದು ಮರ್ಡರ್ ಆಗಿದೆ ಅಂತ ವಿಚಾರ ಬೆಂಗಳೂರು ಪೊಲೀಸ್ನರಿಂದ ಗೊತ್ತಾಯಿತು. ಅದು ವಾಸ್ತವವಾಗಿರ್ತಕ್ಕಂಥದ್ದು ಅದು ಯಾವ ರೀತಿಯಾಗಿದೆ, ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಹಿಂಗಾಗಿದೆ, ನೀವು ಬರ್ರಿ ಅಂಥೇಳಿ ಇದನ್ನು ಮಾಡಿದರು. ಇವತ್ತು ಬೆಳಗ್ಗೆ ಅವ್ರ ತಂದೆ ತಾಯಿ ಅವ್ರನ್ನ ನಾವು ಇಲ್ಲಿಂದ ಕಳಿಸ್ಕೊಟ್ಟಿದ್ದೀವಿ ಬೆಂಗಳೂರಿಗೆ. ಅಲ್ಲಿ ಈಗಾಗಲೇ PM ನಡೀತಾ ಇದೆ ಅಂಥೇಳಿ ಮಾಹಿತಿ ಬಂದಿದೆ. ರೇಣುಕಾಸ್ವಾಮಿದು ಅವನು ವೈಯಕ್ತಿಕವಾಗಿ ನಾವು ಇಂತಹ ಒಂದು ಕೊಲೆ ಒಂದು ವೇಳೆ ನಾವೀಗ ಮಾಧ್ಯಮದಲ್ಲಿ ನೋಡಿದ್ವಿ. ಮಾಧ್ಯಮದಲ್ಲಿ ಏನೋ ಅವನು ಅಶ್ಲೀಲ ಚಿತ್ರ ಕಳಿಸಿದ್ದ ಹಾಗೆ ಅನ್ನುವಂಥದ್ದನ್ನು ನೋಡಿದ್ವಿ. ಖಂಡಿತ ಅದು ತಪ್ಪು ಅವನು ಮಾಡಿರ್ತಕ್ಕಂಥದ್ದು, ಒಂದೊಮ್ಮೆ ಮಾಡಿದರೆ. ಆದರೆ ಒಂದು ಚಿತ್ರ ಕಳಿಸಿದ್ದಕ್ಕೆ ಒಂದು ಕೊಲೆ ಮಾಡ್ತಕ್ಕಂಥದ್ದು ಅದು ಅಷ್ಟೊಂದು ಸಮಂಜಸವಾಗಿರ್ತಕ್ಕಂಥದ್ದು ಅಲ್ಲ ಅನ್ನುವಂಥದ್ದು ನಮ್ಮ ಭಾವನೆ. ಯಾಕಂದರೆ ಅವರು ನಮ್ಮ ಸಮಾಜದ ಬಂಧುಗಳು, ನಮ್ಮ ಬಂಧುಗಳು ಹೌದು. ಇದು ಯಾರಿಗೂ ಆಗಬಾರ್ದು ಈ ರೀತಿ ಸಮಾಜದಲ್ಲಿ. ಇದನ್ನು ನಾವು ಖಂಡಿಸ್ತೀವಿ ಈ ರೀತಿ ಆದರೆ. ಯಾಕಂದರೆ ಅವನ ಹೆಂಡತಿ ಇವತ್ತು 1 ವರ್ಷದ, ನಾಳೆ 26ನೇ ತಾರೀಕು ಬಂತು 1 ವರ್ಷ ಆಯಿತು ಅವನು ಮದುವೆ ಆಗಿ. ಅವನ ಹೆಂಡತಿನೂ ಗರ್ಭಿಣಿ ಇದ್ದಾಳೆ, ಅವ್ರಿಗೆ ಒಬ್ಬರೇ ಮಗ. ಇಂತಹ ಸಂದರ್ಭದಲ್ಲಿ ಅದು ತುಂಬ ಬರಸಿಡಿಲು ಬಡಿದಿರ್ತಕ್ಕಂಥದ್ದು. ಇಂತಹ ಒಂದು ಸ್ಥಿತಿ ಯಾರಿಗೂ ಬರಬಾರ್ದು. ಆದ್ದರಿಂದ ಈ ಒಂದು ಘಟನೆಯನ್ನು ನಾವು ತೀವ್ರವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ಜಿಲ್ಲಾ ಜಂಗಮ ಸಮಾಜದ ಪರವಾಗಿ ಹಾಗೂ ಸಮಾಜದ ಪರವಾಗಿ ವೈಯಕ್ತಿಕವಾಗಿ ಖಂಡಿಸ್ತಾ ಇದ್ದೀನಿ. ಈ ರೀತಿ ಯಾವಾಗಲೂ ಆಗಬಾರ್ದು. ಆ ಒಂದು ಯಾರು ಆರೋಪಿಗಳಿದ್ದಾರೆ ಆ ಆರೋಪಿಗಳಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು ತಕ್ಕಂಥದ್ದು. ಇಂತಹ ಘಟನೆಗಳು ಆಗಬಾರ್ದು. ಯಾಕೋ ನಮ್ಮ ರಾಜ್ಯದಲ್ಲಿ ಪದೇ ಪದೇ ಈ ರೀತಿ ಘಟನೆಗಳು ಆಗ್ತಾ ಇದ್ದಾವೆ. ಅದು ಯಾವ ಕಾರಣಗಳು ಏನೋ ಗೊತ್ತಿಲ್ಲ. ಖಂಡಿತ ಬಹಳ ತುಂಬ ದುಃಖ ಆಗ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ನಾವು ಯಾಕಂದರೆ ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ಅವ್ರ ತಂದೆ ಆಗಲಿ ತಾಯಿ ಆಗಲಿ ತುಂಬಾ ಆಘಾತದಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭಗವಂತ ಅವ್ರಿಗೆ ಒಂದು ಹೆಚ್ಚು ಶಕ್ತಿ ಕೊಡಲಿ ಅನ್ನುವಂಥದ್ದನ್ನು ನಾನು ಪ್ರಾರ್ಥನೆಯನ್ನು ಮಾಡ್ಬೋದು ಸರ್. ಇಷ್ಟು ಆದರೆ ನಿಜವಾಗೂ ಈ ರೀತಿ ಇವ್ರಿಗೂ ಆಗಬಾರ್ದು.